ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಹೆಲ್ದಿ ಆಗಿರುವಂತಹ ಅಲೋವೆರಾ, ಈ ಒಂದು ಅಲೋವೆರಾ ಜೆಲ್ ನಾವು ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಉಪಯೋಗಗಳನ್ನು ನಾವು ಪಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಬನ್ನಿ ಈ ಒಂದು ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಬಹಳ ಬೇಡಿಕೆ ಇರುವಂತಹ ಅಲೋವೆರಾ ಅಥವಾ ಲೋಳೆಸರ, ಈ ಒಂದು ಲೋಳೆಸರ ಗಿಡದಲ್ಲಿ ಅಮಿನೋ ಆಸಿಡ್ ಮತ್ತು ವೈಟಮಿನ್ಗಳಾದಂತಹ ಎ, ಎಫ್, ಸಿ ಮತ್ತು ಬಿಗಳಿಂದ ಕೂಡಿರುತ್ತದೆ. ಲೋಳೆಸರ ಅನೇಕ ಔಷಧೀಯ ಗುಣಗಳಿಂದ ಹೆಸರುವಾಸಿಯಾಗಿದೆ. ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ನಮ್ಮ ಚರ್ಮದ ಆರೈಕೆಗೆ ಸಮೃದ್ಧಿ ಪೋಷಕಾಂಶಗಳನ್ನು ನೀಡುತ್ತದೆ. ಲೋಳೆಸರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲೂ ಸಹ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಲೋಳೆಸರದ ಎಲೆಯಲ್ಲಿ ಸಿಗುವಂತಹ ಅಂಟು ರೀತಿಯ ದ್ರವವನ್ನು ನಮ್ಮ ದೇಹದ ಯಾವುದೇ ಒಂದು ಭಾಗಗಳಿಗೆ, ಅಂದರೆ ಸುಟ್ಟುವಂತಹ ಗಾಯಕ್ಕೆ ಇದನ್ನು ತಕ್ಷಣ ಹಚ್ಚಿದರೆ ಗಾಯದ ನೋವು ಆಗಿರ್ಬೋದು, ಉರಿ ಸ್ವಲ್ಪ ಹೊತ್ತಿನಲ್ಲೇ ಕಡಿಮೆ ಮಾಡುತ್ತದೆ. ಹಾಗೆಯೇ ಲೋಳೆಸರದಲ್ಲಿನ ಫಂಗಸ್ ವಿರೋಧಿ ಅಂಶ ಮತ್ತು ಉರಿ ನಿವಾರಕ ಅಂಶವು ಸಂಧಿವಾತ ಸಮಸ್ಯೆಯನ್ನು ಕಡಿಮೆ ಮಾಡಲು ಉಪಕಾರಿಯಾಗಿದೆ. ಹೌದು, ಮೂಳೆಗಳಲ್ಲಿರುವ ಸೈವೋನಿಯರ್ ಅಂಶ ಹೊಂದಿದಾಗಲೇ ಕೀಲುಗಳಲ್ಲಿನ ನೋವು ಉಂಟಾಗಿ ಸಂಧಿವಾತ ಉಂಟಾಗುತ್ತದೆ. ಸಂಧಿವಾತದ ಸಮಸ್ಯೆಯಿಂದ ಹೊರಬರಲು ಏನು ಮಾಡಬೇಕು ಅಂತ ಅಂದರೆ, ಲೋಳೆಸರವನ್ನು ದಿನಕ್ಕೆ 2 ಚಮಚದಂತೆ ಊಟದ ಮೊದಲು ಸೇವಿಸಬೇಕು. ಹಾಗೆ ನೋವಿರುವ ಜಾಗಕ್ಕೆ ಲೋಳೆಸರವನ್ನು ಹಚ್ಚಿಕೊಂಡರೆ ಉತ್ತಮ ಫಲಿತಾಂಶವನ್ನು ಶೀಘ್ರದಲ್ಲೇ ಕಂಡುಕೊಳ್ಳಬಹುದು. ಕಣ್ಣಿನ ಕೆಳಗೆ ಉಂಟಾಗುವಂತಹ ಕಪ್ಪು ಕಲೆಗಳನ್ನು ಅಲೋವೆರಾ ಜೆಲ್ ಹೋಗಲಾಡಿಸುತ್ತೆ. ಹೌದು, ಡಾರ್ಕ್ ಸರ್ಕಲ್ ಅಷ್ಟೇ ಅಲ್ಲ, ನೀವೇನಾದರೂ ಟಿ ವಿ ಆಗಿರ್ಬೋದು, ಕಂಪ್ಯೂಟರ್, ಮೊಬೈಲ್ಗಳನ್ನು ದೀರ್ಘ ಸಮಯ ನೋಡುವುದರಿಂದ ಉಂಟಾಗುವಂತಹ ಕಣ್ಣಿನ ನೋವನ್ನು ಸಹ ಶಮನಗೊಳಿಸುತ್ತೆ. ಬರೀ ಡಾರ್ಕ್ ಸರ್ಕಲ್ ಅಷ್ಟೇ ಅಲ್ಲ, ಮೊಡವೆ ಕಲೆಗಳನ್ನು ಹೋಗಲಾಡಿಸಲು ಲೋಳೆಸರ ಉತ್ತಮವಾದದ್ದು. ಮೊಡವೆಯ ಕಲೆಗಳನ್ನು ಏನಾದರೂ ಪಿಂಪಲ್ಸ್ ಬಂದರೆ ಅಥವಾ ಅದನ್ನು ಚಿವುಟೋದ್ರಿಂದ ತ್ವಚೆಯಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ, ರಾತ್ರಿ ಮುಖನ ಒಂದ್ಸಲ ವಾಶ್ ಮಾಡ್ಕೊಳ್ಳಿ. ಮಲಗೋಕ್ಕಿಂತ ಮುಂಚೆ ಈ ಒಂದು ಲೋಳೆಸರವನ್ನು ಸ್ವಲ್ಪ ತೆಗೆದುಕೊಂಡು ಅದು ಏನು ಪಿಂಪಲ್ ಇದೆ ಆ ಒಂದು ಭಾಗಕ್ಕೆ ಹಚ್ಚಿ ನೀವು ಮಲಗಬೇಕು. ಬೆಳಗ್ಗೆ ತಣ್ಣೀರಿಂದ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ಮುಖದಲ್ಲಿರುವಂತಹ ಮೊಡವೆ ಕಲೆಗಳು ನಿವಾರಣೆ ಆಗುತ್ತೆ. ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿರುವಂತಹ ಬೆವರಿನಿಂದ ಚರ್ಮದಲ್ಲಿ ಸಾಮಾನ್ಯವಾಗಿ ತುರಿಕೆ ಉಂಟಾಗುತ್ತೆ. ತ್ವಚೆಯ ತೇವವು ಹೆಚ್ಚಾಗುವಂತಹ ಪರಿಣಾಮ ತುರಿಕೆ ಕಾಣಿಸುವುದು ಮತ್ತು ಬಿಗಿಯಾದ ಬಟ್ಟೆ ಹಾಕಿಕೊಂಡಾಗ ಇದು ಬೆವರಿಗೆ ದೇಹಕ್ಕೆ ಅಂಟಿಕೊಂಡರೆ ತುರಿಕೆ ಸಮಸ್ಯೆ ಎದುರಾಗುತ್ತೆ. ತುರಿಕೆ ಉಂಟಾದಂತಹ ಜಾಗಕ್ಕೆ ಲೋಳೆಸರದ ರಸವನ್ನು ಹಚ್ಚಿದರೆ ತುರಿಕೆ ಶಮನವಾಗುತ್ತೆ. ವ್ಯಾಕ್ಸಿಂಗ್ ಅಥವಾ ಶೇವಿಂಗ್ ಆದಮೇಲೆ ಈ ಒಂದು ಅಲೋವೆರಾನ ಬಳಸಬೇಕಂತೆ. ಯಾಕೆ ಈ ಒಂದು ಅಲೋವೆರಾನ ಬಳಸಬೇಕು ಅಂತ ಅಂದರೆ, ಅಲೋವೆರಾ ಜೆಲ್ಲಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ, ಆ್ಯಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಈ ಸೂಕ್ಷ್ಮ ಗಾಯಗಳನ್ನು ಗುಣಪಡಿಸಲು ಮತ್ತು ಶಮನಗೊಳಿಸಲು ಸಹಾಯ ಮಾಡುತ್ತೆ. ಶೇವಿಂಗ್ ಅಥವಾ ವ್ಯಾಕ್ಸಿಂಗ್ ಮಾಡಲು ಚರ್ಮದ ಮೇಲೆ ಬ್ಲೇಡನ್ನು ಬಳಸ್ತಾರೆ. ಸೊ ಆ ಒಂದು ಚರ್ಮಕ್ಕೆ ಹಾನಿ ಉಂಟಾಗಬಹುದು ಅಥವಾ ವ್ಯಾಕ್ಸ್ ಮಾಡುವಾಗ ಗಾಯಗಳು ಉಂಟಾಗಬಹುದು. ಅಲ್ಲದೆ ಇದು ಹೈಡ್ರೇಟರ್ ಆಗಿರೋದ್ರಿಂದ ಚರ್ಮವನ್ನು ತಂಪಾಗಿಡುತ್ತೆ. ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ತ್ವಚೆಯ ರಕ್ಷಣೆಯಲ್ಲಿ ಲೋಳೆಸರ ಅತ್ಯಂತ ಉಪಕಾರಿ. ಮುಖದ ಮೇಲೆ ನರಿಗೆ ಆಗಿರ್ಬೋದು, ಕಪ್ಪು ಕಲೆ, ಮೊಡವೆ ಕಾಣಿಸಿಕೊಂಡರೆ ಅಲೋವೆರಾ ಜೆಲ್ಲನ್ನು 1 ತಿಂಗಳವರೆಗೆ ಹಚ್ಚುತ್ತಾ ಬಂದರೆ ಕಪ್ಪು ಕಲೆ ಆಗಿರ್ಬೋದು, ಸುಕ್ಕುಗಟ್ಟುವಿಕೆ ಆಗಿರ್ಬೋದು ಮಾಯವಾಗಿ ಹೊಸ ಕಾಂತಿ ಬರುತ್ತೆ. ಈ ಒಂದು ಅಲೋವೆರಾ ಜೆಲ್ ಪತಾಂಜಲಿ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಗಳ ನೇಮ್ಗಳು ಸಿಗುತ್ತೆ. ನೀವು ಅದನ್ನು ಬೈ ಮಾಡಿ ನೀವು ತೆಗೆದುಕೊಳ್ಬೋದು. ಅಥವಾ ನ್ಯಾಚುರಲಾಗಿ ಮನೇಲೇ ಹೋಮ್ ಮೇಡ್ ಅಂದರೆ ಮನೇಲೇ ನೀವು ತಯಾರಿಸ್ಕೊಳ್ಬೋದು ಅಲೋವೆರಾ ಜೆಲ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ನಾವು ಉಪಯೋಗಗಳನ್ನು ಪಡ್ಕೊಂಡ್ವಿ ಅಂತ ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.